ಇವರು 50ರ ಆಸುಪಾಸಿನ ಜೋಡಿ. ಈ ವಯಸ್ಸಲ್ಲಿ ಶುರುವಾದ ಸಂಬಂಧ ಇಬ್ಬರ ಜೀವ ತೆಗೆದಿದೆ. ಆಂಟಿ ಆಸೆಗೆ ಬಿದ್ದವ ಹೆಂಡತಿ ಮಕ್ಕಳನ್ನೇ ಬಿಟ್ಟು ಬಂದು ದುರಂತ ಅಂತ್ಯ ಕಂಡಿದ್ದಾನೆ. ವಯಸ್ಸಲ್ಲದ ವಯಸ್ಸಲ್ಲಿ ಪ್ರೀತಿಗೆ ಬಿದ್ದ ಜೋಡಿ, ಅನುಮಾನಕ್ಕೆ ಕೊಲೆ, ತಾನೂ ಆತ್ಮಹತ್ಯೆಗೆ ಶರಣು. ಈ ಫೋಟೋದಲ್ಲಿ ಕಾಣ್ತಿರೋ ಇವರಿಬ್ಬರ ವಯಸ್ಸು ಈಗಾಗಲೇ ಅರ್ಧ ಶತಕದ ಆಜುಬಾಜಿನಲ್ಲಿದೆ. ಈ ವಯಸ್ಸಲ್ಲಿ ಇಬ್ಬರ ನಡುವೆ ಪ್ರೇಮಾಂಕುರ ಆಗಿತ್ತಂತೆ. ಲಿವ್ ಇನ್ ರಿಲೇಷನ್ನಲ್ಲೂ ಇದ್ರಂತೆ. ಆದರೆ ಇಬ್ಬರ ನಡುವೆ ಅದೇನಾಯ್ತೋ ಏನೋ 49 ವರ್ಷದ ಲಲಿತಾರನ್ನ ಕೊಲೆ ಮಾಡಿ 51 ವರ್ಷದ ಪ್ರಿಯಕರ ಲಕ್ಷ್ಮೀ ನಾರಾಯಣ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪ್ರೀತಿ ವಾತ್ಸಲ್ಯಕ್ಕೆ ವಯಸ್ಸಿನ ಹಂಗೇಕೆ ಅನ್ನೋ ಮಾತಿನಂತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದ ಲಲಿತಾ ಹಾಗೂ ಲಕ್ಷ್ಮೀ ನಾರಾಯಣ ನಡುವೆ ಕಲಹ ಸೃಷ್ಟಿಯಾಗಿತ್ತು. ವೇಲ್ನಿಂದ ಉಸಿರುಗಟ್ಟಿಸಿ ಲಲಿತಾಳ ಕೊಲೆ ಮಾಡಿದ್ದ ಲಕ್ಷ್ಮೀ ನಾರಾಯಣ ಆನಂತರ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಾಜಗೋಪಾಲನಗರ ಠಾಣಾ ವ್ಯಾಪ್ತಿಯ ಪ್ರಿಯದರ್ಶಿನಿ ನಗರದಲ್ಲಿ ಘಟನೆ ನಡೆದಿದೆ. ಲಲಿತಾ ಮೇಲೆ ಸದಾ ಅನುಮಾನ ಪಡ್ತಾ ಇದ್ದ ಲಕ್ಷ್ಮೀ ನಾರಾಯಣ ನಿನ್ನೆ ಜಗಳ ಶುರು ಮಾಡಿ ಕೊಲೆ ಮಾಡಿದ್ದಾನೆ ಎನ್ನಲಾಗ್ತಿದೆ. ಗಂಡನ ಸಾವಿನ ಬಳಿಕ ತನ್ನಿಬ್ಬರು ಮಕ್ಕಳು ಮತ್ತು ಗಂಡನ ಕುಟುಂಬದವರನ್ನ ತೊರೆದಿದ್ದ ಲಲಿತಾ ಪ್ರತ್ಯೇಕವಾಗಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದಳು. ಜೀವನೋಪಾಯಕ್ಕಾಗಿ ರಬ್ಬರ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಲಲಿತಾ ವಿವಾಹಿತನಾಗಿದ್ದ ಲಕ್ಷ್ಮೀ ನಾರಾಯಣನ ಪರಿಚಯ ಆಗಿತ್ತು. ಆ ಬಳಿಕ ಪರಿಚಯ ಸ್ನೇಹಕ್ಕೆ ತಿರುಗಿ ಕಳೆದ 5-6 ವರ್ಷಗಳಿಂದ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ರು. ಮೊದಲಿಗೆ ಆನಂದ ಸಾಗರದಲ್ಲಿ ತೇಲುತ್ತಿದ್ದ ಜೋಡಿ ದಿನಗಳು ಕಳೆದಂತೆ ಲಲಿತಾ ಮೇಲೆ ಅನುಮಾನ ಶುರುವಾಗಿತ್ತಂತೆ. ಇದೇ ಅನುಮಾನ 2 ಸಾವಿಗೆ ಕಾರಣವಾಗಿದೆ. ಇವರಿಬ್ಬರು ಹಲವು ವರ್ಷಗಳಿಂದ ಒಟ್ಟಿಗೆ ವಾಸ ಮಾಡ್ತಾ ಇರ್ತಾರೆ. ನಿನ್ನೆ ಯಾವುದೋ ಕಾರಣಕ್ಕೆ ಅವರಿಬ್ಬರ ನಡುವೆ ಯಾವುದೋ ಒಂದು ಜಗಳ ಆಗಿ ಈ ಲಕ್ಷ್ಮೀನಾರಾಯಣನನ್ನು ಲಲಿತಾ ಅವರಿಗೆ ಸ್ಟ್ರ್ಯಾಂಗುಲೇಟ್ ಮಾಡಿ ನಂತರ ತಾನು ಕೂಡ ಆತ್ಮಹತ್ಯೆ ನೇಣಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಒಂದು ಪ್ರಕರಣ ನಮಗೆ ತಿಳಿದು ಬಂದಿದ್ದು. ಅದರಂತೆ ನಮ್ಮ ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡಲಾಗ್ತಾ ಇರ್ತದೆ. ಗಂಡನ ಸಾವಿನ ಬಳಿಕ ಪುಟ್ಟ ಮಕ್ಕಳನ್ನ ಬಿಟ್ಟು ಪ್ರೇಮಿಯ ಆಲಿಂಗನಕ್ಕೆ ಬಿದ್ದಿದ್ದ ಲಲಿತಾ ಕೊಲೆ ಆಗಿದ್ದು ದುರ್ದೈವದ ಸಂಗತಿ. ಪ್ರಿಯಕರನ ಜೊತೆಗೆ ಪ್ರತ್ಯೇಕವಾಗಿ ವಾಸವಾಗಿ ದುಡಿದು ಬದುಕು ಕಟ್ಟಿಕೊಂಡಿದ್ದಾಕೆ ಪ್ರಿಯಕರನಿಂದಲೇ ಕೊಲೆಯಾಗಿದ್ದಾರೆ. ಪ್ರೀತಿಯ ಅಮಲಿನಲ್ಲಿ ಬಿದ್ದಿದ್ದ ಲಕ್ಷ್ಮೀ ನಾರಾಯಣ ಕೂಡ ಕುಟುಂಬ ಬಿಟ್ಟು ಬಂದು ಹೊಸ ಸಂಸಾರ ಶುರು ಮಾಡಿ ಅನುಮಾನದಿಂದ ಕೊಲೆಗಾರ ಆಗಿದ್ದೂ ಅಲ್ಲದೆ ಆತ್ಮಹತ್ಯೆಗೆ ಕೊರಳೊಡ್ಡಿದ್ದು ವಿಪರ್ಯಾಸ. ರಾಜಗೋಪಾಲನಗರ ಪೊಲೀಸರು ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ದು ಸಂಬಂಧಿಕರಿಗೆ ಮೃತದೇಹ ಹಸ್ತಾಂತರ ಮಾಡಬೇಕಿದೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಗಂಗಾಧರ್ ಬಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.